ನಮಸ್ಕಾರ ಸುರೇಶ್ ಸರ್. ಇವಾಗ ಈ ಯೂತ್ಗಳು ಏನಿದ್ದಾರೆ ಅವ್ರ ಜೊತೆ ಬಂದು ನೀವು ಕಾಂಪಿಟೇಟ್ ಮಾಡ್ತಾ ಇರೋದು ಸರ್, ನಾನು 26 ಕಾಂಪಿಟೇಷನ್ ಮಾಡಿದ್ದೀನಿ ಬಾಡಿ ಬಿಲ್ಡಿಂಗ್ಗೆ. ನನಗೀಗ 51 ವರ್ಷ ವಯಸ್ಸು. ನಾನು ನಮ್ಮ ಸ್ಟೂಡೆಂಟ್ ಜೊತೆಲೇ ಈಗ ಅಂದರೆ ಗುರು ಶಿಷ್ಯರು ಫೈಟು ಇವತ್ತು ಕಂಪ್ಯಾರಿಸಮ್ಮು ಆಯಿತು. ನಾನು ಫಸ್ಟ್ ಪ್ಲೇಸ್ ತೊಗೊಂಡಿದ್ದೀನಿ. ಇದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಬಾಡಿ ಬಿಲ್ಡಿಂಗ್ಗೆ ಏಜೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ನಾವು ಒಂದು ದಿನಕ್ಕೆ 1-2 ಅವರ್ ನಾವು ಜಿಮ್ಮಲ್ಲಿ ನಾವು ಬಾಡಿಗೋಸ್ಕರ ನಾವು ಎಕ್ಸಸೈಸ್ ದಂಡಿಸಿದ್ರೆ ನಾವು ವ್ಯಾಯಾಮ ಮಾಡಿ ಬಾಡಿನ ದಂಡಿಸಿದ್ರೆ 100% 100 ವರ್ಷಕ್ಕೆ ಮೇಲೆ ಬದುಕ್ತೀವಿ ಅನ್ನೋದಕ್ಕೆ ನಮ್ಮಂಥವರೇ ಸುಮಾರು ಜನ. ನೋಡ್ರಿ ಇವರು ಮಾಸ್ಟರ್ ಕ್ಯಾಟಗರಿ ಜೊತೆಗೆ ನನ್ನ ಜೊತೆ ನಮ್ಮ ಮಾಸ್ಟರ್ ಕ್ಯಾಟಗರಿ 40+ ತಂದು 50+ ಆಡಿರುವಂಥವ್ರು ಈ ಮಜಲ್ ಸಿಕ್ಕೊಂಡು ಫಸ್ಟ್ ಪ್ಲೇಸು, ಅದು ಹುಡುಗರ ಜೊತೆ 20-22 ವರ್ಷದವ್ರ ಜೊತೆ ಫಸ್ಟ್ ಪ್ಲೇಸ್ ಗೆದ್ದಿದ್ದಾರೆ. ಅಂದರೆ ಅಚೀವ್ಮೆಂಟ್ ಮಾಡಬೇಕಂದ್ರೆ ವಯಸ್ಸಲ್ಲ, ನಂಬರ್, ಬರೀ ವಯಸ್ಸು ನಂಬರ್ ಲೆಕ್ಕ ಆಗುತ್ತೆ. ಆ ನಂಬರ್ ಅಲ್ಲ, ನಂಬರ್ ಬಿಟ್ಟು ಬರಬೇಕು. ನನಗೆ ವಯಸ್ಸಾಗಿದೆ, ನನಗೆ ಜಾಸ್ತಿ ಏಜ್ ಆಗಿದೆ ಅನ್ನೋರು ತುಂಬ ಜನ ಇದ್ದಾರೆ. ಈಗಿನ ಯೂತ್ಗಳು ಇವ್ರನ್ನ ನೋಡಿ ಇನ್ಸ್ಪೈರ್ ಆಗಬೇಕು. ಇವ್ರ ಏಜ್ಗೆ ಇಷ್ಟು ಫಸ್ಟ್ ಪ್ಲೇಸ್ ಗೆದ್ದಿದ್ದಾರೆ ಅಂದರೆ ಒಂದು ಅಚೀವ್ಮೆಂಟ್, ತುಂಬ ದೊಡ್ಡ ಅಚೀವ್ಮೆಂಟು. ಆದರೆ ಇವಾಗ ಈ ಏಜಲ್ಲಿ ಬಂದು ಈ ಥರ ಎಲ್ಲ ಜೊತೆ ಯೂತ್ಗಳ ಜೊತೆ ಬಂದು ಸೇರ್ಕೊಂಡು ಮಾಡ್ತಾ ಇರಲ್ಲ, ಅದಕ್ಕೆ ಖುಷಿ ಪಡಬೇಕು. ಇವ್ರನ್ನ ಇನ್ಸ್ಪಿರೇಷನ್ ತಗೋಬೇಕು ಯೂತ್ಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ತುಂಬ ಥ್ಯಾಂಕ್ಸು. ಜೊತೆಗೆ ನಮ್ಮ ಒಂದು ಜೊತೆಲಿ ಕಾಂಪಿಟೇಷನ್ ಮಾಡಿ ಇವತ್ತು ಯೂತ್ ಜೊತೆಲಿ ಕಾಂಪಿಟೇಷನ್ ಮಾಡ್ತಾರೆ ಅಂದರೆ ತುಂಬ ಗ್ರೇಟು. ಸಕ್ಸಸ್ಫುಲ್. ನಿಮ್ಮ ಬೆಳವಣಿಗೆ ಇದೇ ಥರ ಆಗಲಿ, ನಿಮ್ಮಿಂದ 10 ಜನಕ್ಕೆ ಇನ್ಸ್ಪಿರೇಷನ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ಸ್.